ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ರಾಹುವಿನ ಸ್ಥಾನ ಸಂಚಾರದ ಫಲದಿಂದಾಗಿ ಒಂದಷ್ಟು ರಾಶಿಗಳಿಗೆ ಕೆಡುಕಿನ ವಾತಾವರಣ ಇದೆ. ವೀಕ್ಷಕರು ಅರ್ಥ ಮಾಡ್ಕೋಬೇಕು, ಇದು ರಾಶಿ ಭವಿಷ್ಯ ಆಯಾ ಗ್ರಹಕ್ಕೆ ಮಾತ್ರ ಸೀಮಿತವಾಗಿರುತ್ತೆ. ಕೆಲವೊಂದರಲ್ಲಿ ಶುಭ ಹೇಳಿದ್ದೀರಾ ಗುರುಗಳೇ, ಇನ್ನು ಇದರಲ್ಲಿ ನೋಡಿದ್ರೆ ಅಶುಭ ಹೇಳ್ತಾ ಇದ್ದೀರಾ ಅಂತ ಆ ರೀತಿಯಾಗಿ ಯೋಚನೆ ಮಾಡೋದಿಲ್ಲ. 9 ಗ್ರಹಗಳು 9 ರೀತಿಯಾದಂತಹ ಫಲಗಳನ್ನು ಕೊಡ್ತಾ ಇರುತ್ತೆ. ಆ 9 ರೀತಿಯಾಗಿರ್ತಕ್ಕಂತಹ ಫಲಗಳು ಯಾವ ರೀತಿಯಾಗಿದೆ ಅನ್ನುವಂತಹದ್ದನ್ನು ನಾವು ಹೇಳ್ತಕ್ಕಂಥದ್ದು. ಸೊ ಹಾಗಾಗಿ ಈ 9 ವಿಧಾನದ ಒಂದು ಗ್ರಹಗಳು 9 ರೀತಿಯ ಫಲಗಳೇನಿರುತ್ತೆ ಭಿನ್ನ ಭಿನ್ನವಾಗೇ ಇರುತ್ತೆ. ಅದನ್ನು ಕ್ರೋಢೀಕರಣ ಮಾಡಿಕೊಂಡ ಸಂದರ್ಭದಲ್ಲಿ ಪರ್ಸೆಂಟೇಜ್ ವೈಸನ್ನು ನೋಡಿದಾಗ ಕೆಲವೊಂದು ಶುಭ ಕೆಲವೊಂದು ಅಶುಭ ಇರುತ್ತೆ. ಹಾಗಾಗಿ ಈ ರಾಹುಗ್ರಹದ ಸಂಚಾರದ ಫಲದಿಂದ ಒಂದಷ್ಟು ರಾಶಿಗಳಿಗೆ ತೊಂದರೆಗಳಿದ್ದಾವೆ. ಅದು ಮೊದಲನೇದಾಗಿ ವೃಷಭ ರಾಶಿ. ನೋಡಿ, ವೃಷಭ ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಈ ಒಂದು ರಾಹುವಿನ ಸಂಚಾರದ ಫಲ 2025-26 ಗಮನಿಸಿದಾಗ ರಾಹು ಅಂತ ಬಂದ ಸಂದರ್ಭದಲ್ಲಿ ನೋಡಿ, ಮೇ 18ನೇ ತಾರೀಕಿನಂದು 18 ಮೇ 2025 ತನ್ನ ಸ್ಥಾನವನ್ನು ಬದಲಾವಣೆ ಮಾಡ್ತಾ ಇದ್ದಾನೆ. ಅದು ಡಿಸೆಂಬರ್ 5ನೇ ತಾರೀಕು 2026 ಅಂದರೆ 18 ತಿಂಗಳುಗಳ ಕಾಲ ತನ್ನ ಸಂಚಾರವನ್ನು ಹಿಮ್ಮುಖವಾಗಿ ಅಂದರೆ ಮೀನರಾಶಿಯಿಂದ ಕುಂಭರಾಶಿಗೆ ತನ್ನ ಸ್ಥಾನದ ಪರಿವರ್ತನೆ ಮಾಡ್ತಾ ಇದ್ದಾನೆ. ನೋಡಿ, ಎಲ್ಲ ಗ್ರಹಗಳು ಮುಂದುಗಡೆ ಮುಮ್ಮುಖವಾಗಿ ಚಲಿಸ್ತಾ ಹೋದರೆ ರಾಹುಕೇತುಗಳು ಮಾತ್ರವೇ ಹಿಮ್ಮುಖವಾಗಿ ಚಲನೆ ಮಾಡ್ತಕ್ಕಂತಹ ಗ್ರಹಗಳು. ಹಾಗಾಗಿ ಈ ಹಿಮ್ಮುಖ ಚಲನೆಯಿಂದಾಗಿ ಈ ಒಂದು ಗ್ರಹಗಳಿಗೆ ಛಾಯಾಗ್ರಹಗಳು ಅಂತಲೂ ಸಹ ಹೆಸರಿದ್ದಾವೆ. ಯಾಕಂದರೆ ಅವುಗಳು ಸ್ಥೂಲಕಾಯವಾದಲ್ಲಿ ಇಲ್ಲ. ಒಂದು ಗ್ರಹದ ಸಂಚಾರದ ಪಥದ ಆಧಾರದಲ್ಲಿ 2 ಬಿಂದುಗಳನ್ನು ಗುರುತು ಮಾಡಿದ್ದಾರೆ. ಆ ಬಿಂದುಗಳೇ ರಾಹು ಮತ್ತು ಕೇತುಗಳು. ಈ ರಾಹು ಕೇತುಗಳಿಂದಾಗಿ ಏನಪ್ಪ ಫಲಗಳು ಇದ್ದಾವೆ ಅನ್ನೋದನ್ನು ನೋಡೋಣ. ಒಂದು ಗಾದೆ ಮಾತು ಹೇಳ್ತಾರೆ ಕನ್ನಡದೊಳಗೆ, ರಾಹು ಕೊಡೋ ಹಾಗೆ ಕೊಡೋರಿಲ್ವಂತೆ, ಕೇತು ಕೆಡಿಸೋ ಹಾಗೆ ಕೆಡಿಸೋರಿಲ್ವಂತೆ. ಈ ರಾಹು ಕೇತುಗಳು ಯಾವ ರೀತಿಯಾಗಿ ಬೇಕಾದರೂ ಸಹ ಅವರನ್ನು ಒಳ್ಳೆಯದಾಗೂ ಮಾಡಬಹುದು, ಕೆಟ್ಟದ್ದಾಗೂ ಮಾಡಬಹುದು. ರಾಹು ಕೊಡುವಷ್ಟು ಐಶ್ವರ್ಯವನ್ನು, ರಾಹು ಕೊಡುವಷ್ಟು ಸಿರಿ ಸಂಪತ್ತುಗಳನ್ನು, ರಾಹು ಕೊಡುವಷ್ಟು ಕೀರ್ತಿ ಪದವಿ ಪ್ರತಿಷ್ಠೆಗಳನ್ನು ಬಹುಶಃ ಇನ್ಯಾವುದೇ ಗ್ರಹವು ಸಹ ಕೊಡೋದಕ್ಕೆ ಸಾಧ್ಯ ಇಲ್ಲವೇನೋ ಅಂತ ಅನಿಸುತ್ತೆ. ಕಾರಣ ಅಷ್ಟು ಒಂದು ರಾಜನಿಗೂ ಮೀರಿದಂಥ ಚಕ್ರವರ್ತಿ ಯೋಗವನ್ನು ಕೊಟ್ಟು ಬಿಡ್ತಾನೆ. ಇಂದ್ರ ಪದವಿಯನ್ನು ಬೇಕಾದರೂ ಕರುಣಿಸುವಷ್ಟು ಶಕ್ತಿ ಈ ರಾಹುಗ್ರಹಕ್ಕೆ ಇರತಕ್ಕಂಥದ್ದು. ಹಾಗಾಗಿ ರಾಹುಗ್ರಹ ತುಂಬ ಪ್ರಮುಖವಾದ ಸ್ಥಾನವನ್ನು ಪಡ್ಕೊಂಡಿದೆ. ಈ ಒಂದು ರಾಹುಗ್ರಹದ ಸಂಚಾರದಿಂದಾಗಿ 11ನೇ ಮನೆಯಲ್ಲಿ ಇರಬೇಕಾಗಿರ್ತಕ್ಕಂತಹ ರಾಹು 10ನೇ ಮನೆಗೆ ಸಂಚಾರವನ್ನು ಮಾಡ್ತಾನೆ. ಇದು ಕೇವಲ ರಾಹುಗ್ರಹದ ಪ್ರಭಾವಗಳು ಅಂತ ಮಾತ್ರನೇ ನೀವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಎಚ್ಚರಿಕೆಯನ್ನು ತೆಗೆದುಕೊಳ್ಬೇಕು. ಈ ಎಚ್ಚರಿಕೆಯನ್ನು ತಗೊಂಡು ನೀವು ಕರೆಕ್ಟಾಗಿ ಜೀವನನ ಮಾಡ್ಕೊಂಡು ಹೋಗ್ಬಿಟ್ರೆ ನಿಮಗೆ ತೊಂದರೆ ತಾಪತ್ರೆಗಳೇ ಕಡಿಮೆ ಆಗ್ತವೆ. ಈ ಒಂದು ವೃಷಭ ರಾಶಿಯವರಿಗೆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ತಾಪತ್ರೆಗಳು ಉಂಟಾಗುತ್ತೆ. ಯಾವ ರೀತಿಯಾಗಿ ಅಂದರೆ ನೀವು ಮಾಡಿಕೊಂಡ್ರೆ ಉಂಟಾಗ್ತದೆ. ಬೇರೆಯವರಿಗೆ ಯಾರಿಗೂ ನಂಬಿ ದುಡ್ಡು ಕೊಡುವಂಥದ್ದು, ನಿಮ್ಮ ದುಡ್ಡನ್ನು ಬೇರೆಯವ್ರ ಹತ್ರ ಸೇವಿಂಗ್ಸ್ ಆಗಿ ಇಡ್ತಕ್ಕಂಥದ್ದು, ಅಥವಾ ಬೇರೆಯವರು ಅವ್ರು ಏನೋ ಕಷ್ಟದಲ್ಲಿದ್ದಾರೆ ಅಂತ ನೀವೇನಾದರೂ ಅವ್ರಿಗೆ ಸಹಕರಿಸೋಕ್ಕೆ ಹೋದರೆ ನೀವು ಸಂಕಷ್ಟಕ್ಕೆ ಸಿಲುಕು ಹಾಕ್ಕೊತೀರ. ಸ್ವಲ್ಪ ಹುಷಾರಾಗಿ ಜೀವನವನ್ನು ಮುಂದುವರಿಸ್ಕೊಳ್ತಾ ಹೋಗಿ. ಅದರ ಜೊತೆಗೆ ಆರೋಗ್ಯದಲ್ಲಿ ಬಹಳ ಏರುಪೇರುಗಳು ಕಂಡುಬರುತ್ತೆ. ಆರೋಗ್ಯ ಅಷ್ಟೊಂದು ಚೆನ್ನಾಗಿರಲ್ಲ ಈ ಒಂದು ವೃಷಭ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ. ತಂದೆ ತಾಯಿಯ ಆರೋಗ್ಯದಲ್ಲೂ ಸಹ ಬಹಳ ಏರುಪೇರಾಗುತ್ತೆ, ಅಸೌಖ್ಯಗಳು ಉಂಟಾಗ್ತಕ್ಕಂಥದ್ದು. ಜೀವನದಲ್ಲಿ ಒಂದಿಷ್ಟು ಅವರ ಆರೋಗ್ಯದಲ್ಲೂ ಬಹಳ ಏರುಪೇರುಗಳು ಉಂಟಾಗುವಂಥದ್ದಾಗತ್ತೆ. ಈ ಒಂದು ಕೆಲಸ ಕಾರ್ಯಗಳಲ್ಲಿ 10ನೇ ಮನೆಗೆ ರಾಹು ಬರ್ತಾ ಇರೋದ್ರಿಂದ ಒಂದು ಲಾಭನೂ ಹೌದು, ಒಂದು ನಷ್ಟನೂ ಹೌದು. ಏನು ಲಾಭ ಅಂತಂದರೆ, ವಿದೇಶಗಳಲ್ಲಿ ಏನಾದರೂ ನೀವು ಕೆಲಸವನ್ನು ಹುಡುಕ್ತಾ ಇದ್ದರೆ ಅದಕ್ಕೆ ಒಳ್ಳೆಯ ರೀತಿಯಾಗಿರ್ತಕ್ಕಂತಹ ಯೋಗ ಫಲಗಳಿದೆ, ವಿದೇಶದಲ್ಲಿ ಕೆಲಸಗಳು ಸಿಗುತ್ತವೆ. ಆದರೆ ನೀವೇನಾದರೂ ಸರ್ಕಾರಿ ನೌಕರರಾಗಿದ್ದರೆ ಸರ್ಕಾರಿ ನೌಕರರಿಗೆ ಸುಮ್ಮನೆ ಅಪವಾದಗಳು, ಕೆಲಸದಲ್ಲಿ ಕಿರಿಕಿರಿಗಳು, ಈ ರೀತಿಯಾಗಿ ಏನಾದರೂ ಒಂದು ಕೆಟ್ಟ ವಾತಾವರಣ ಉಂಟಾಗುತ್ತೆ. ಇನ್ನು ಎರಡನೇದಾಗಿ ಸಿಂಹರಾಶಿ. ಸಿಂಹರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ನೇರವಾಗಿ ನೋಡಿ, ರಾಶಿಗೆ ಕೇತು ಬರ್ತಾ ಇದ್ದಾನೆ, 7ಮ ಸ್ಥಾನಕ್ಕೆ ರಾಹು ಬರ್ತಾ ಇದ್ದಾನೆ. ಇದರಿಂದ ದಾಂಪತ್ಯ ಕಲಹಗಳು ಜಾಸ್ತಿ ಆಗುವಂಥದ್ದು, ಶುಭ ಕಾರ್ಯಗಳಲ್ಲಿ ಅಡೆತಡೆಗಳು ಉಂಟಾಗ್ತಕ್ಕಂಥದ್ದು,
ಮಾನಸಿಕವಾಗಿ ನೆಮ್ಮದಿಯ ಕೊರತೆಗಳು ಬರ್ತಕ್ಕಂಥದ್ದು, ಸಂಗಾತಿಯ ಪ್ರಾಣಕ್ಕೆ ಗಂಡಾಂತರಗಳು ಬರ್ತಕ್ಕಂಥದ್ದು, ಸಂಚಕಾರಗಳು ಬರ್ತಕ್ಕಂಥದ್ದು ಆಗುತ್ತೆ. ಹಾಗಾಗಿ ಈ ಒಂದು ವಿಚಾರವನ್ನು ನಾವು ಗಮನ ಕೊಟ್ಕೊಂಡು ಯೋಚನೆ ಮಾಡೋದು ಆದಾಗ ಎಲ್ಲ ತಾಪತ್ರಯಗಳು ಸಹ ಸಾಂಸಾರಿಕ ಮತ್ತು ಕುಟುಂಬದ ಕ್ಷೇತ್ರದಲ್ಲಿ ಬರ್ತಕ್ಕಂಥದ್ದು. ದಾಂಪತ್ಯ ವಿರಸಗಳು ಯಾವ ಮಟ್ಟಕ್ಕೆ ಹೋಗುತ್ತೆ ಅಂತಂದರೆ ಕೆಲವೊಮ್ಮೆ ವಿಚ್ಛೇದನದವರೆಗೂ ಹೋದರೂ ಆಶ್ಚರ್ಯ ಪಡಬೇಕಾಗಿಲ್ಲ. ಕೆಲವರು ವಿಚ್ಛೇದನವನ್ನು ಸಹ ತೆಗೆದುಕೊಂಡ್ಬಿಡ್ತಾರೆ. ಬಟ್ ಆದರೆ 18 ತಿಂಗಳು ಮಾತ್ರ ಸ್ವಲ್ಪ ತಾಳ್ಮೆಯಾಗಿರಿ. ಏನೋ ವಿಷಯಗಳಿಗೆ ಬರಬಾರದು ಬಂದಿದೆ, ಅದರಿಂದ ತೊಂದರೆಗಳನ್ನು ನೀವು ಅನುಭವಿಸ್ತಾ ಇದ್ದೀರಾ, ಅದು ನಿಮ್ಮ ಮುಂದಿನ ಜೀವನಕ್ಕೆ ಬಾಧೆ ಕೊಡಬಾರ್ದು. ಅದನ್ನೇ ಯೋಚನೆ ಮಾಡಿ. ವ್ಯಾಪಾರ ವ್ಯವಹಾರಗಳು ಸುಗಮವಾಗಿದ್ದರೂ ಹಣಕಾಸುಗಳು ಇದ್ದಕ್ಕಿದ್ದ ಹಾಗೆ ಸ್ಟ್ರಕ್ ಆಗೋಗ್ಬಿಡುತ್ತವೆ. ರಾಹುವಿನ ನಕಾರಾತ್ಮಕ ಒಂದು ಶಕ್ತಿಗಳಿಂದಾಗಿ ಮತ್ತು ಋಣಾತ್ಮಕ ಪ್ರಭಾವಗಳಿಂದಾಗಿ ಯಾವ ರೀತಿಯಾಗಿ ಒಂದಷ್ಟು ನಿಮಗೆ ಮಂಕಾಗೋಗ್ಬಿಡ್ತೀರಿ. ರಾಹು ಅಂತಂದರೆ ನಿನಗೇನು ರಾವು ಬಡದಿದೆಯಾ ಅಂತ ಕೇಳ್ತಾರೆ. ಯಾರಾದರೂ ಮಂಕಾಗಿದ್ರೆ ನಿನಗೇನು ರಾವು ಬಡದಿದೆಯಾ, ಏನಾಗಿದೆ, ಹಿಂಗಾಡ್ತಿದೆಯಾ ಅಂತ ಕೇಳ್ತಾರೆ. ಸೊ ಆ ಒಂದು ಸಮಸ್ಯೆಗಳು ಸಹ ನಿಮಗೆ ಬರಬಹುದು. ಇನ್ನು ಕೊನೆಯದಾಗಿ ಮೀನ ರಾಶಿ. ಮೀನ ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಜನ್ಮ ರಾಹು ಏನೋ ಬಿಡುಗಡೆಯಾಗುತ್ತೆ, ವ್ಯಯಸ್ಥಾನಕ್ಕೆ ಬರುತ್ತೆ. ಈ ವ್ಯಯಸ್ಥಾನಕ್ಕೆ ಕೇತುವಿನ ದೃಷ್ಟಿಯೂ ಸಹ ಬಂದಿದೆ ನೋಡಿ. ಆರೋಗ್ಯದಲ್ಲಿ ತುಂಬ ಅಂದರೆ ತುಂಬ ಏರಿಳಿತಗಳು, ಹಣಕಾಸುಗಳು ನಿಮಗೆ ಖರ್ಚಾಗುವಂಥದ್ದೇ ಈ ರಾಹು ಪ್ರಭಾವದಿಂದಾಗಿ. ತುಂಬ ಹಣಕಾಸುಗಳನ್ನು ಖರ್ಚು ಮಾಡ್ಕೊಳ್ತೀರಾ. ಟ್ರೀಟ್ಮೆಂಟ್ಗಳಿಗೆ, ಅದು ಇದು ಸಣ್ಣ ಪುಟ್ಟ ಆಪ್ರೇಷನ್ಸ್ಗಳಾಗ್ಬೋದು. ಏನೋ ಒಂದು ಆಸ್ಪತ್ರೆ ಬಾಯಿಗೆ ದುಡ್ಡಿಡೋದಕ್ಕೆ ನೀವು ರೆಡಿ ಇರಬೇಕು. ಅಷ್ಟು ಅನಾರೋಗ್ಯಗಳು ಉಂಟಾಗ್ತಕ್ಕಂಥದ್ದು. ಶರೀರದಲ್ಲಿ ತುಂಬ ಇಂಬ್ಯಾಲೆನ್ಸ್ಗಳು ನಡೀತಕ್ಕಂತಹ, ಬೇರೆಯವರ ವಿಚಾರಗಳಲ್ಲಿ ನೀವು ತಲೆಯನ್ನು ಹಾಕೋದ್ರಿಂದ ಅಥವಾ ಬೇರೆಯವರ ಮಧ್ಯಸ್ಥಿಕೆಯನ್ನು ವಹಿಸೋದ್ರಿಂದ ನಿಮಗೆ ಕೆಟ್ಟ ಹೆಸರುಗಳು ಬರ್ತಕ್ಕಂಥದ್ದು. ಖರ್ಚುಗಳು ತುಂಬ ಅಂದರೆ ತುಂಬ ತಾರಕಕ್ಕೆ ಹೋಗುತ್ತೆ. ತುಂಬ ಅಂದರೆ ತುಂಬಾ ಕೆಡುಕುಗಳು ಉಂಟಾಗ್ತವೆ. ನಿಮಗೆ ಮನಸ್ಸಿಗೆ ನೆಮ್ಮದಿ ಇಲ್ಲದ ವಾತಾವರಣ ಉತ್ಪತ್ತಿ ಆಗಿಬಿಡುತ್ತೆ. ಸೊ ಜಾಗೃತೆಯಾಗಿರಬೇಕು. ಕೆಲವೊಮ್ಮೆ ಏನೇ ಕೆಲಸಕ್ಕೆ ಕೈ ಹಾಕಬೇಕಾದ್ರೂ ಸಹ ತುಂಬ ಯೋಚನೆ ಮಾಡಬೇಕಾಗತ್ತೆ. ಸ್ವಲ್ಪ ಜಾಗೃತೆಯಾಗಿ ಇರಿ. ದೇಹದ ಬಗ್ಗೆ ಮೀನ ರಾಶಿಯವರು ತುಂಬ ಅಂದರೆ ತುಂಬ ಕಾಳಜಿಯನ್ನು ಮಾಡಬೇಕು. ತುಂಬ ಅಂದರೆ ತುಂಬ ಕಾಳಜಿಯನ್ನು ಮಾಡಲೇಬೇಕಾಗುತ್ತೆ. ಕಾರಣ ಆರೋಗ್ಯ, ರಾಹುವಿನ ತೊಂದರೆ ಇದಿಷ್ಟಾಗಿದೆ. ಸೊ ಹಾಗಾಗಿ ಹುಷಾರು. ಜೀವನ ನಾವು ಅಂದ್ಕೊಂಡಷ್ಟು ಸುಲಭವಲ್ಲ, ನಾವು ಅಂದ್ಕೊಂಡಷ್ಟು ಕಠಿಣವೂ ಅಲ್ಲ. ಹಾಗಾಗಿ ಸುಲಭ ಮಾರ್ಗಗಳು ನಮಗೆ ಜೀವನದಲ್ಲಿ ಬರಬೇಕು. ಈ ರಾಹುವಿನಿಂದ ತೊಂದರೆ ಉಂಟಾಗ್ತಾ ಇದೆ ಅಂತ ಹೇಳಿದ್ರೆ ಸುಬ್ರಹ್ಮಣ್ಯ ದೇವರ ಪೂಜೆ ಮಾಡಿ, ಸುಬ್ರಹ್ಮಣ್ಯ ದೇವರ ಆರಾಧನೆಯನ್ನು ಮಾಡಿ, ಅದರ ಜೊತೆಗೆ ಶನಿ ಯಾಗವನ್ನು ಏರ್ಪಾಟು ಮಾಡಿದ್ದೇವೆ. ಆ ಶನಿ ಮಹಾಯಾಗದಲ್ಲಿ ನಿಮ್ಮ ಹೆಸರುಗಳನ್ನು ನೋಂದಾಯಿಸ್ಕೊಳ್ಳಿ. ಈ ರಾಹುಗೂ ಶನಿಗೂ ಏನಪ್ಪಾ ಸಂಬಂಧ ಅಂತ ಕೇಳಬೇಡಿ. ಶನಿ ಮನೆಗೆ ರಾಹು ಬರ್ತಾ ಇರತಕ್ಕಂಥದ್ದು. ಶನಿಯ ಫಲಗಳನ್ನೂ ಸಹ ಶನಿ ಕೊಡುವಂಥ ಫಲಗಳನ್ನೇ ರಾಹು ನಿರ್ಧರಿಸಿ ಕೊಡ್ತಕ್ಕಂಥದ್ದು. ಯಾರ ಮನೆಗೆ ಹೋಗ್ತಾನೋ ಆಯಾ ಮನೆಯ ಮಾಲೀಕರ ಫಲಗಳನ್ನು ನಿರ್ಧರಿಸಿ ಕೊಡ್ತಕ್ಕಂಥ ಶಕ್ತಿ ರಾಹುಗೆ ಇರ್ತಕ್ಕಂಥದ್ದು. ಹಾಗಾಗಿ ರಾಹು ನೇರವಾಗಿ ಫಲವನ್ನು ಕೊಡಲ್ಲ, ಅವನು ಛಾಯಾಗ್ರಹ. ಶನಿಯ ಮುಖಾಂತರವಾಗಿ ಅವನು ಫಲವನ್ನು ಕೊಡೋದ್ರಿಂದ ಶನಿಯ ಮನೆಗೆ ಪ್ರವೇಶ ಮಾಡ್ತಾ ಇದ್ದಾನೆ ಕುಂಭರಾಶಿಗೆ. ಹಾಗಾಗಿ ಜನವರಿ 11ನೇ ತಾರೀಕು ನಡೀತಾ ಇರತಕ್ಕಂತಹ ಶನಿ ಮಹಾಯಾಗದಲ್ಲಿ ನಿಮ್ಮ ಹೆಸರು, ರಾಶಿ, ನಕ್ಷತ್ರ, ಗೋತ್ರಗಳನ್ನು ಮತ್ತು ನಿಮ್ಮ ಮನೆಯ ವಿಳಾಸವನ್ನು ಕಳುಹಿಸಿಕೊಟ್ಟು ಬುಕ್ ಮಾಡ್ಕೊಳ್ಳಿ. ಅದಾದ ನಂತರ ನೀವು ನಮ್ಮ ಶಂಕರಾನಂದ ಟಿವಿಯಲ್ಲಿ ವಿಶೇಷವಾದ ನೇರ ಪ್ರಸಾರವನ್ನು ನೋಡಬಹುದು. ಅಷ್ಟು ಮಾತ್ರವಲ್ಲದೆ ನಿಮಗೆ ಪ್ರಸಾದವಾಗಿ ತಿರುನಲ್ಲಾರ್ ಮತ್ತು ಶನಿಶಿಂಗಣಾಪುರದಿಂದ ಪೂಜಿಸಿ ತರುವಂತಹ ಶನಿ ರಕ್ಷಾ ಕವಚವನ್ನು ಮತ್ತು ಶನಿ ಭಸ್ಮ ರಕ್ಷೆಯನ್ನು ಕೊಡ್ತೇವೆ. ಅದನ್ನು ನೀವು ಕೈಗೆ ಕಟ್ಕೊಳ್ಬೇಕು ಮತ್ತು ಹಣೆಗೆ ಹಚ್ಕೊಳ್ಬೇಕು. ಅದರಿಂದ ಏನಾಗುತ್ತೆ ಅಂದರೆ ಮುಂದಿನ ದಿನಮಾನಗಳಲ್ಲಿ ಶನಿ ಪೀಡನೆಯಿಂದಾಗಿ ಅಥವಾ ಇನ್ಯಾವುದೇ ಗ್ರಹ ಪೀಡನೆಗಳು, ಯಾಕಂದರೆ ನವಗ್ರಹ ಪೂಜೆಗಳು ಸಹ ನಡೆಯೋದ್ರಿಂದ ಎಲ್ಲ ಗ್ರಹಗಳ ಶಾಂತಿಯೂ ಸಹ ಆಗುತ್ತೆ. ಸೊ ಹಾಗಾಗಿ ಯೋಚನೆ ಮಾಡಬೇಡಿ. ಶನಿ ಪ್ರದೋಷ 11ನೇ ತಾರೀಕು ಜನವರಿ 2025 ಅಂದೇ ನಡೀತಾ ಇರತಕ್ಕಂಥದ್ದು. ಅಂದೇ ನಡೀತಾ ಇರತಕ್ಕಂಥದ್ದು ಶನಿ ಮಹಾಯಾಗ. ಆ ಮಹಾಯಾಗದಲ್ಲಿ ನಿಮ್ಮ ಹೆಸರನ್ನು ನೋಂದಾಯಿಸಿಕೊಂಡು ನಿಮ್ಮ ಹೆಸರಿನಲ್ಲಿ ಪೂಜೆಯನ್ನು ಮಾಡಿಸ್ಕೊಳ್ಳಿ. ಶುಭವಾಗಲಿ, ಮಂಗಳವಾಗಲಿ ಅಂತ ಹೇಳ್ತಾ ವಿಶೇಷವಾದ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡೋಣ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪುನಃ ಮತ್ತೊಂದು ವಿಡಿಯೋನಲ್ಲಿ ಭೇಟಿ ಮಾಡ್ತೇವೆ. ಅಲ್ಲಿವರೆಗೂ ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.